ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ 4 ಸಂಚಿಕೆಯಿಂದ 4 ಎಪಿಸೋಡ್ಸಿಂದನೂ ನಾನು ವ್ಯಕ್ತಿತ್ವ ವಿಕಾಸ ಆಗೋದ್ರ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀನಿ. ನಮ್ಮ ಭಾನುವಾರದ ಎಪಿಸೋಡ್ನಲ್ಲಿ ಹೇಳ್ತಾ ಇದ್ದೆ, ಒಬ್ಬ ವ್ಯಕ್ತಿ ಜಗತ್ವಿಖ್ಯಾತನಾಗಬೇಕು ಅಂದರೆ, ಫೇಮಸ್ ಆಗಬೇಕು ಅಂದರೆ, ಲೆಜೆಂಡ್ ಆಗಬೇಕು ಅಂದರೆ, ಸೆಲೆಬ್ರಿಟಿ ಆಗಬೇಕು ಅಂದರೆ ಮೊದಲು ಅವನು ಕೆಟ್ಟ ಚಟಗಳಿಂದ ಹೊರಗಿರಬೇಕು. ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು, ಕೆಟ್ಟ ಚಟಗಳಿಂದ ಬಿಡಬೇಕು. ಕೆಟ್ಟ ಸಹವಾಸದಿಂದ ಹೊರಗೆ ಬರಬೇಕು. 3ನೇದು ಕೆಟ್ಟ ಕೆಲಸಗಳನ್ನು ಬಿಟ್ಬಿಟ್ಟ ಅಂದರೆ, ಕೆಟ್ಟ ಕೆಲಸ ಮಾಡಲಿಲ್ಲ ಅಂದರೆ ಅವನು ತನಗೆ ತಾನೇ ಬೆಳೆದು ಬಿಡ್ತಾನೆ. ಈಗ ಕಾಡಲ್ಲಿ, ಬಯಲು ಪ್ರದೇಶಗಳಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ ಅಲ್ಲಿ ಬೆಳೆದಿರೋ ಮರಗಳು 100 ವರ್ಷ ಆಗಿದೆ. ನಾವು ಹಾಕಿರೋ ಮರ ಆಲೆ ಬಿದ್ದೋಗಿದೆ. ಗಾಳಿ, ಮಳೆ ಬಂದು ಬಿದ್ದೋಯ್ತು, ದೊಡ್ಡ ಗಾಳಿ ಬೀಸುತ್ತಿದ್ದ ಮರ ಬಿದ್ದೋಗಿದೆ. ಆದರೆ ಕಾಡಲ್ಲಿರೋ ಮರಗಳು 100, 200, 300 ವರ್ಷ ಮರಗಳು, ಅದಕ್ಕೆ ನೀರು ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಯಾವ ಸೌಕರ್ಯನೂ ಮಾಡಿಲ್ಲ. ಆದರೆ ಕಾಡಲ್ಲಿರೋ ಮರ ಹೆಂಗೆ ಬೆಳೆದಿದೆ ಅಂದರೆ ತನಗೆ ತಾನೇ ಬೆಳ್ಕೊಂಡಿದೆ. ನಾವು ದಿನ ಸಾಕಿರೋ ಮರ ನಮ್ಮ ಕಣ್ಮುಂದೆ ಬಿದ್ದೋಗಿದೆ, ಒಣಗೋಗಿದೆ. ಹಾಗೆ ಒಬ್ಬ ವ್ಯಕ್ತಿ 100 ವರ್ಷ ಚೆನ್ನಾಗಿ ಪ್ರಖ್ಯಾತನಾಗಬೇಕು, ಅಮರನಾಗಬೇಕು, ಫೇಮಸ್ ಆಗಬೇಕು ಅಂದರೆ ಅವನಿಗೆ ಯಾವ ರೀತಿ ಗೊಬ್ಬರ, ತಿಂಡಿ, ಊಟ ಹಾಕೋ ಅವಶ್ಯಕತೆ ಇಲ್ಲ. ಏನಾಗಬೇಕು ಅಂದರೆ ಕೆಟ್ಟ ಚಟದಿಂದ ಮೊದಲು ಹೊರಗಿರಬೇಕು. ಕೆಟ್ಟ ಚಟಕ್ಕೆ ಅಡಿಕ್ಟ್ ಆಗಿರಬಾರ್ದು, ಕೆಟ್ಟ ಸಹವಾಸ ಇರಬಾರ್ದು. ಕೆಟ್ಟ ಕೆಲಸ ಮಾಡಲಿಲ್ಲ ಅಂದರೆ ಆ ಕಾಡಲ್ಲಿ ಹೆಂಗೆ ಬೆಳೀತದೋ ಮರಗಳು, ಯಾವ ಗೊಬ್ಬರ, ನೀರು ಏನೂ ಇಲ್ದೇ, ಹಾಗೆ ಮನುಷ್ಯ ಏನೂ ಇಲ್ದನೋ, ಆಸ್ತಿ ಇಲ್ಲ, ಕಾರಿಲ್ಲ, ಸಂಪತ್ತಿಲ್ಲ, ಯಾರೂ ಇಲ್ಲ, ಗೈಡ್ ಮಾಡೋರಿಲ್ಲ, ಗುರು ಇಲ್ಲ, ಮೆಂಟರ್ ಇಲ್ಲ. ಆ ಕಾಡಿರೋ ಮರ, ಬೆಟ್ಟ ಗುಡ್ಡಲ್ಲಿ ಹೆಂಗೆ ಬೆಳ್ಕೊಂಡ್ಬಿಡ್ತಾವೋ ಹಾಗೆ ವ್ಯಕ್ತಿ ಬೆಳೆದು ಬಿಡ್ತಾನೆ, ಪ್ರಖ್ಯಾತನಾಗಿಬಿಡ್ತಾನೆ, ವಿಖ್ಯಾತನಾಗ್ತಾನೆ. ಅವನ ಸತ್ರು ಅವನ ಹೆಸರು ಅಮರವಾಗಿರ್ತದೆ. ಏಕೆಂದರೆ ಕೆಟ್ಟ ಗುಣ, ಕೆಟ್ಟ ಕೆಲಸ ಮಾಡ್ತಿಲ್ಲ, ಕೆಟ್ಟವ್ರ ಸಹವಾಸ ಇಲ್ಲ, ಕೆಟ್ಟ ಚಟ ಇಲ್ಲ, ಫೇಮಸ್ ಆಗಿಬಿಡ್ತಾನೆ. ಅವನು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಯಾತ್ರೆ ಜಾತ್ರೆ ಏನೂ ಹೋಗೋ ಅವಶ್ಯಕತೆ ಇಲ್ಲ. ಅವನು ಒಳ್ಳೆತನ, ಅವನು ಒಳ್ಳೆ ಭಾವನೆ, ಒಳ್ಳೆ ಅಭ್ಯಾಸಗಳು, ಒಳ್ಳೆ ಕೆಲಸನೇ ತನ್ನ ತಾನೇ ಶಕ್ತಿ, ಪುಷ್ಟಿ, ತುಷ್ಟಿ ಕೊಟ್ಟು ಕಾಪಾಡುತ್ತೆ. ಇದನ್ನು ಅಗಸ್ತ್ಯ ಋಷಿಗಳು ಹೇಳ್ತಾರೆ. ಅಗಸ್ತ್ಯ ಮುನಿ ನಾಡಿಶಾಸ್ತ್ರದಲ್ಲಿ ಸೋಮವಾರದ ಎಪಿಸೋಡ್ನಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಸಹವಾಸದಲ್ಲಿರಬೇಕು, ಒಳ್ಳೆ ಅಭ್ಯಾಸಗಳು ಬೇಕು ಅಂದರೆ ಅವನು ಶುದ್ಧವಾದ ಭಾವನೆ ಇರಬೇಕು, ಆಲೋಚನೆ ಶುದ್ಧ ಆಗಿರಬೇಕು. ಹಾಗಾದರೆ ಅದನ್ನ ಏನು ಮಾಡಬೇಕು? ಕಾರು, ಸೈಟು, ಬಂಗ್ಲೆ, ರೂಪ, ಯೌವನ, ರೂಪ ಎಲ್ಲ ಇದೆ, ಆದರೆ ಒಳ್ಳೆ ಮನಸ್ಸಿಲ್ಲ, ಶುದ್ಧವಾದ ಭಾವನೆ ಇಲ್ಲ. ಆ ಶುದ್ಧವಾದ ಭಾವನೆ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ವಿಚಾರನ ಹೇಳಿದ್ದೆ. ಶುದ್ಧ ಭಾವನೆ ಬರಬೇಕು ಅಂದರೆ ಶುದ್ಧ ಆಹಾರ ಸೇವನೆ ಆಗಬೇಕು. ನಾವು ತಿನ್ನೋ ಆಹಾರ ಶೈಲಿ, ನಾವು ತಿನ್ನೋ ಆಹಾರ ಪದಾರ್ಥಗಳಿಂದ ಕೂಡ ಮನುಷ್ಯನ ವ್ಯಕ್ತಿತ್ವ, ಪರ್ಸನಾಲಿಟಿ ವಿಕಾಸನ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಅಂತ ಅಗಸ್ತ್ಯ ಋಷಿಗಳು ಹೇಳಿದರು. ನಿನ್ನೆ ಸಂಚಿಕೆಯಲ್ಲಿ ನಾನು ನಮ್ಮನ್ನು ಬೆಳೆಸುವಂಥ ತಂದೆ ತಾಯಿಗಳು ಹೇಗಿರಬೇಕು ಮನೆಯಲ್ಲಿ, ಅವ್ರ ವ್ಯಕ್ತಿತ್ವ ಚೆನ್ನಾಗಿದ್ದರೆ ಮಕ್ಕಳ ವ್ಯಕ್ತಿತ್ವ ಚೆನ್ನಾಗತ್ತೆ. ಅಪ್ಪನೇ 3rd ಕ್ಲಾಸ್ ಅಂದರೆ ಮಗ ಇನ್ನೂ ವರ್ಸ್ಟ್ ಆಗಿರ್ತಾನೆ. ಅಮ್ಮನೇ ಕಚಡ ಅಂದರೆ ಮಕ್ಕಳು ಕೂಡ ಕಚಡ ಆಗಿರ್ತಾರೆ. ಅವ್ರ ವ್ಯಕ್ತಿತ್ವ ಹೆಂಗೆ ಬೆಳೀತದೆ? ನಮ್ಮ ಕಣ್ಮುಂದೆನೇ ನಾವೇ ಸರಿಯಿಲ್ಲ, ಮಕ್ಕಳು ಹೆಂಗೆ ಸರಿಯಾಗಿ ಹೆಸರು ತರ್ತಾರೆ ನಮಗೆ, ನಮ್ಮ ಕುಲ, ಗೋತ್ರ, ವಂಶಕ್ಕೆ ಹೆಂಗೆ ಒಳ್ಳೆ ಹೆಸರು ಬರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ತಂದೆ ತಾಯಿ, ಗಂಡ ಹೆಂಡರು ಅವರ ವ್ಯಕ್ತಿತ್ವದಲ್ಲಿರುವಂಥ ದೋಷ ಲೋಪಗಳನ್ನು ಸರಿಪಡಿಸ್ಕೋಬೇಕು ಅಂದರೆ ವಿಘ್ನೇಶ ಗಾಯತ್ರಿ ಮಂತ್ರ ಹೇಳಬೇಕು ಅಂತೇಳಿ ಪರಾಶರ ಮುನಿಗಳು ಅಗಸ್ತ್ಯ ಋಷಿಗಳು ಹೇಳಿದ್ದಾರೆ. ವ್ಯಕ್ತಿತ್ವ, ಗಂಡನಲ್ಲಿ ಹೆಂಡತಿ ವ್ಯಕ್ತಿತ್ವ ಚೆನ್ನಾಗಿರಬೇಕು, ಹೆಂಡತಿಯಲ್ಲಿ ವ್ಯಕ್ತಿತ್ವ ಚೆನ್ನಾಗಿದೆ. ಗಂಡ ಹೆಂಡತಿ ಅನ್ಯೋನ್ಯ ಇದ್ದಾಗ ಅವ್ರಿಗೂ ಆ ರಕ್ತ, ಆ ವೀರ್ಯದಿಂದ ಬರೋ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಹೈ ಪರ್ಸ್ನಾಲಿಟಿ ಇರುವಂಥವ್ರು ಹುಡ್ತಾರೆ ಅಂತ ಹೇಳ್ತಾರೆ. ಅದು ನಿಜ, ಸೈನ್ಸ್ ಪ್ರಕಾರ ಅದು ನಿಜ. DNA ಒಳಗೆ ಕ್ರೋಮೋಸೋಮ್ಸ್ ಏನು ಮಾಡುತ್ತೆ, ಅಪ್ಪಂದು ಅಮ್ಮಂದು ಎಲ್ಲ ತಗೊಳುತ್ತೆ. ಅಪ್ಪನ ವೀರ್ಯ, ಅಪ್ಪನ ರಕ್ತ, ಅಮ್ಮನ ಅಂಡಾಣು, ಅಮ್ಮನ ರಕ್ತ ಎಲ್ಲ ಸೇರಿಸಿ ಮಿಕ್ಸ್ ಆಗಿ ಪಿಂಡ ಬರೋದು, ಗರ್ಭದಲ್ಲಿ ಆ ಮಗು ಬರೋದು. ಆದ್ದರಿಂದ ಅಪ್ಪ ಅಮ್ಮದ್ರ ಗುಣ, ಆಚಾರ, ವಿಚಾರ, ಸಂಸ್ಕಾರ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಅಪ್ಪ ಅಮ್ಮ ಶುದ್ಧರಾಗಿರಬೇಕು. ಆ ಶುದ್ಧತೆಯನ್ನು ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿಕೊಟ್ಟಿದ್ದೆ. ಇವತ್ತು ಅಪ್ಪ ಅಮ್ಮದಿರ್ದು ನಿನ್ನೆ ಹೇಳಿದ್ರೆ, ಇವತ್ತು ನಮ್ಮ ಒಡಹುಟ್ಟಿರೋ ಅಣ್ಣ ತಮ್ಮಂದಿರು, ಅಣ್ಣ ಕಚಡ ಆದರೆ ತಮ್ಮ ಒಳ್ಳೆಯವನಿರ್ತಾನೆ, ತಮ್ಮ ಬರೀ ತರಲೆ ಪರಲೆ ಅಂದರೆ ಅಣ್ಣ ಒಳ್ಳೆಯವನಾಗಿರ್ತಾನೆ. ಒಂದು ಮನೇಲಿ 2 ಗಂಡು ಮಕ್ಕಳಿದ್ರು. ನಂತರ ಬಂದಿದ್ದರು ಅವರು ಒಂದು ಸಲ,
ಅಣ್ಣನೂ ಕುಡುಕ, ತಮ್ಮನೂ ಕುಡುಕ. ಅಣ್ಣನೂ ಕೂಡ ಕೆಟ್ಟ ಕೆಲಸ ಮಾಡ್ತಾನೆ, ಇವನಿಗೆ ಅವನ ಸಹವಾಸನೂ ಸರಿ ಇಲ್ಲ. ರಾತ್ರಿ 12 ಗಂಟೆ, ಒಂದು ರಾತ್ರಿ 2 ಗಂಟೆ ಬಂದು ಬಾಲು ತಟ್ಟು ಎಬ್ಬಿಸ್ತಾರಂತೆ, ಮನೆಗೆ ಬಂದು ಕುಡ್ಕೊಂಬಂದು ಮನೆ ಮಲಗ್ತಾರಂತೆ ದೊಡ್ಡ ಮಗ. ಇವನು ಎರಡನೇವನು ಕುಡಿಯೋದು ಚಟ ಅದು ಇದು ಕಟ್ಕೊಂಡು ಇನ್ಯಾವುದೋ ಫ್ರೆಂಡ್ ರೂಮಲ್ಲಿ ವಾಸ, ಮನೆಗೆ ವಾರಕ್ಕೆ ಒಂದ್ಸಲ ಬರ್ತಾನಂತೆ. ಅಣ್ಣ ತಮ್ಮಂದಿರಲ್ಲಿ ಇರುವಂಥ ವ್ಯಕ್ತಿತ್ವ ಏರುಪೇರಾಗ ತಂದೆ ತಾಯಿಗೆ ಎಲ್ಲಿ ಒಳ್ಳೆಯ ಹೆಸರು ಬರ್ತದೆ, ಅವ್ರು ಹುಟ್ಟಿರೋ ವಂಶಕ್ಕೆ ಒಳ್ಳೆಯ ಹೆಸರು ಹೆಂಗೆ ಬರ್ತದೆ, ಅವ್ರ ಗೋತ್ರಕ್ಕೆ ಮಲಿನ ಆಯಿತು, ವಂಶಕ್ಕೆ ಕೆಟ್ಟ ಹೆಸರು ಬಂತು, ತಂದೆ ತಾಯಿಗೂ ಕೂಡ ಮನಸ್ಸಿಗೆ ಅಸಮಾಧಾನ ಆಯಿತು. ಆದ್ದರಿಂದ ವ್ಯಕ್ತಿತ್ವ ವಿಕಾಸ ಆಗೋದು ನಾವು ತಿನ್ನೋ ಆಹಾರ, ಕುಡಿಯೋ ಪಾನೀಯ, ನಮ್ಮ ಭಾವನೆಗಳು, ನಮ್ಮ ಚಟಗಳು, ಜೊತೆಗೆ ನಮ್ಮ ತಂದೆ ತಾಯಿ ನಾವು ಬೆಳೀತಿರೋ ವಾತಾವರಣದ ಜೊತೆಗೂ ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಅಗಸ್ತ್ಯ ಋಷಿಗಳು ಭಾಳ ರಿಸರ್ಚ್ ಮಾಡಿ ಮೊದಲು ತಂದೆ ತಾಯಿಗಳಲ್ಲಿರೋ ವ್ಯಕ್ತಿತ್ವದಲ್ಲಿರೋ ದೋಷ ವಿಘ್ನ ತೆಗೆದುಹಾಕಿ ಆಮೇಲೆ ಒಡಹುಟ್ಟವ್ರು ಅಣ್ಣ ತಮ್ಮಂದಿರು, ಏನು ಅಣ್ಣನ ಕಂಡ್ರೆ ತಮ್ಮಂಗಾಗಲ್ಲ, ತಮ್ಮನ ಕಂಡ್ರೆ ಅಣ್ಣಂಗಾಗಲ್ಲ, ಇವ್ರ ವೀಕ್ನೆಸ್ ನೋಡಿಕೊಂಡು ಮನೇಲಿ ಇನ್ಯಾರೋ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅಣ್ಣ ನೋಡಿದ್ರೆ ಲವ್ ಡಿಸಪಾಯಿಂಟ್ ಅಂತೇಳಿ, ನಾನು ಪ್ರೀತಿ ಮಾಡಿದ ಹುಡುಗಿ ನನ್ನ ಬಿಟ್ಬಿಟ್ಟು ಹೊಟ್ಟೋದ್ಲು ಅಂತೇಳಿ ಕುಡಿದು ಹಾಳಾಗ್ತಾ ಇದ್ದಾನೆ. ತಮ್ಮ ನೋಡಿದ್ರೆ ಮನೇಲಿ ಅಮ್ಮ ಸರಿ ಇಲ್ಲ, ಅಪ್ಪ ಸರಿ ಇಲ್ಲ, ಕಾರಿಲ್ಲ, ಬೈಕ್ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಶೂಸ್ ಇಲ್ಲ, ವಾಚ್ ಇಲ್ಲ, ಕ್ಯಾಮ್ರಾ ಇಲ್ಲ, ಮೊಬೈಲ್ ಇಲ್ಲ, ಲಕ್ಸುರಿ ಆಗಿರಬೇಕು ಅಂತ ಆಸೆ, ಮನೇಲಿ ಇಲ್ಲ, ಬಡತನ. ಅವನೇನು ಮಾಡ್ತಾನೆ, ಇರೋ ಜೊತೆ ಶೋಕಿ ಮಾಡಿಕೊಂಡು ಅವ್ನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ. ಅವನೇನು ಕೊಡ್ತಾನೋ ತಿಂತಾನೆ, ಅವನೇನು ಕುಡಿಸ್ತಾನೋ ಕುಡಿತಾನೆ, ಅವನೇನು ಮಾಡ್ತಾನೋ ಮಾಡ್ತಾನೆ. ಹೀಗಾಗಿ ಮನೆಯಲ್ಲಿ ತಂದೆ ತಾಯಿಗೆ ಒಳ್ಳೆಯವರಿದ್ದಾರೆ, ತಂದೆ ತಾಯಿ ಬಹಳ ಒಳ್ಳೆಯವರು, ಸಂಸ್ಕಾರವಂತರು, ಆದರೆ ಮಕ್ಕಳು ಸರಿ ಇಲ್ಲ, ಅಣ್ಣ ತಮ್ಮಂದಿರು ಮನೆಯೊಳಗಿರೋ ಗಂಡು ಮಕ್ಕಳು ಸರಿ ಇಲ್ಲ. ಇದು ಇವತ್ತು ಮನೆ ತುಂಬ ಕೆಡ್ತಾ ಇರೋದು ಗಂಡು ಮಕ್ಕಳಿಂದ ಅಂತ ನಾನು ಅಂತೀನಿ. ಯಾಕೆ ಅಂತಂದರೆ ಅವ್ರಿಗೆ ಚೆನ್ನಾಗಿ ಶೋಕಿ ಮಾಡಬೇಕು, ಬೇಗ ಪ್ರಚಾರ ಆಗಬೇಕು, ಚೆನ್ನಾಗಿರಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಎಲ್ಲ ಥರ ಆಟಗಳ ಆಡ್ತಾರೆ. ಮೊನ್ನೆ ನಾನು ಮಂಡ್ಯಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಲ್ಲ, ಒಬ್ಬರು ಬಂದು ಮಾತಾಡ್ಸಿದ್ರು. ನಾನು ಏನಂತ ಮಾತಾಡ್ಸಿದ್ರು ಅಂದರೆ, ನಾವು ನಿಮ್ಮ ಕಾರ್ಯಕ್ರಮ ನೋಡ್ತೀವಿ ಹಾಗೆ ಅಂತೇಳಿ ಭಾಳ ಪ್ರೀತಿಯಿಂದ ಮಾತಾಡ್ಸಿದ್ರು. ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ನನ್ನ ದೊಡ್ಡ ಮಗನ್ನ ನಮ್ಮ ಎರಡನೇ ಮಗ ಮಚ್ಚಲು ಹೊಡೆದ್ಬಿಟ್ಟು ಅಡ್ಮಿಟ್ ಮಾಡಿಬಿಟ್ಟಿದ್ದೀವಿ, ಮಚ್ಚಲು ಹೊಡೆದ್ಬಿಟ್ಟಿದ್ದಾನೆ, ಡ್ಯಾಮೇಜ್ ಆಗಿದೆ, ಅಡ್ಮಿಟ್ ಮಾಡಿದ್ದೀವಿ, ಕಂಪ್ಲೇಂಟ್ ಆಗುತ್ತೆ ಅಂಥೇಳಿ ನನ್ನ ಎರಡನೇ ಮಗ ಮನೆ ಬಿಟ್ಟು ಹೋಗಿ ಆಗಲೇ 6 ತಿಂಗಳಾಯಿತು, ಮನೆಗೆ ಬಂದಿಲ್ಲ ಅಂದು. ತಮ್ಮ ಅಣ್ಣನಿಗೆ ಮಚ್ಚಲು ಹೊಡೆದ್ಬಿಟ್ಟಿದ್ದಾನಂತೆ, ಕೋಪದಲ್ಲಿ ಏನೋ ಒಂದು ಗಲಾಟೆಯಲ್ಲಿ ಕಂಪ್ಲೇಂಟ್ ಆಗಿದೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಕ್ಕೆ ಡಾಕ್ಟ್ರು ಕಂಪ್ಲೇಂಟ್ ಮಾಡಿಸ್ಬಿಟ್ಟಿದ್ದಾರೆ. ಹೊಡೆದವ್ರು ಯಾರು ಎಲ್ಲಿದೆ ಅಂದರೆ ತಮ್ಮ ಹೊಡೆದಿದ್ದಾನೆ, ನನ್ನ ಎರಡನೇ ಮಗ ಹೊಡೆದುಬಿಟ್ಟಿದ್ದಾನೆ ಮೊದಲನೇ ಮಗನಿಗೆ, ಹುಡುಕ್ತಾ ಇದ್ದಾರೆ ಸಿಗ್ತಿಲ್ಲ. ನೋಡಿ ಎಂಥ ವ್ಯಕ್ತಿತ್ವ ಇದೆ, ತಮ್ಮ ಅಣ್ಣಂಗೆ ಹೊಡೆದು ಅಡ್ಮಿಟ್ ಮಾಡಿಸಿದ್ದಾನೆ. ಯಾರ ಮನೆಯಲ್ಲಿ ಗಂಡು ಮಕ್ಳು ಇರ್ತಾರೋ, 2 ಇರ್ಬೋದು, 3 ಜನ ಇರ್ಬೋದು, 5 ಜನ ಇರ್ಬೋದು, ಬೆಳೀತಾ ಅಣ್ಣ ತಮ್ಮಂದಿರು ಹೋಗ್ತಾ ಅಣ್ಣ ತಮ್ಮಂದಿರ ವೈರಿಗಳು. ಎಷ್ಟೋ ಕುಟುಂಬಗಳಲ್ಲಿ ಅಣ್ಣ ತಮ್ಮಂದಿರು ಕಚ್ಚಾಡಿಕೊಂಡು ಪೊಲೀಸ್ ಸ್ಟೇಷನ್ನು, ಕೋರ್ಟು, ಜೈಲಿಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಆಸ್ತಿ ವಿಷಯದಲ್ಲಿ ಅಥವಾ ಇನ್ಯಾವುದೋ ಮನಸ್ತಾಪ, ಬೇರೆ ವಿಷಯಗಳೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಸಂಬಂಧಗಳೇ ಬ್ರೇಕ್ ಆಗಿದೆ. ಅಣ್ಣ ತಮ್ಮನ ಜೊತೆ ಮಾಡಿ ಎಷ್ಟೋ ವರ್ಷಗಳಿದೆ, ತಮ್ಮ ಅಣ್ಣನ ಜೊತೆ ಮಾತಾಡಿ ಎಷ್ಟೋ ವರ್ಷಗಳಿದೆ. ಅಣ್ಣ ಸತ್ತೋರು ತಮ್ಮ ಹೋಗಿ ನೋಡೋಕ್ಕೆ ಹೋಗಿಲ್ಲ, ತಮ್ಮ ಸತ್ತೋದ್ರು ಅಣ್ಣ ನೋಡೋಕ್ಕೆ ಹೋಗಿಲ್ಲ, ತಮ್ಮ ಅಡ್ಮಿಟ್ ಆಗಿರೋ ಅಣ್ಣ ಅವನ್ನ ಹೋಗಿ ನೋಡೋಕ್ಕೆ ಹೋಗಿಲ್ಲ ಹಾಸ್ಪಿಟ್ಲಿಗೆ. ಈ ಥರ ಜಿದ್ದು ದ್ವೇಷ ಇದ್ದಾಗ ಇವರ ರಕ್ತದಲ್ಲಿ ನೋಡುವಂಥ ಮಕ್ಕಳಿಗೆ ಹೆಂಗೆ ವ್ಯಕ್ತಿತ್ವ ವಿಕಾಸ ಆಗುತ್ತೆ? ಅದಕ್ಕೆ ಅಗಸ್ತ್ಯ ಋಷಿಗಳು ಹೇಳ್ತಾರೆ, ಬಾಲ್ಯಾವಸ್ಥೆಯಲ್ಲಿದ್ದಾಗ, ಕೌಮಾರ ಸ್ಥಿತಿನಲ್ಲಿ ಅಂದರೆ ಯುವಕರಾಗಿದ್ದಾಗ ಅವರ ರಕ್ತದಲ್ಲಿರತಕ್ಕಂಥ ದೋಷ, ತಂದೆ ವೀರ್ಯದಿಂದ ಹುಟ್ಟಿದಲ್ಲ, ಆ ವೀರ್ಯದಲ್ಲಿರುವಂಥ ದೋಷ, DNA ಕ್ರೋಮೋಸೋಮ್ಸಲ್ಲಿರೋ ದೋಷ ನಾಶ ಆಗಿ ಜಗತ್ತಿಗೆ ಒಳ್ಳೆ ಅಣ್ಣ ತಮ್ಮಂದಿರು ಒಳ್ಳೆಯ ವ್ಯಕ್ತಿತ್ವ ವಿಕಾಸಗೊಳ್ಳುವಂಥ ಮಕ್ಕಳಾಗಬೇಕು ಅಂತೇಳಿ ಗುರುಕುಲದಲ್ಲಿ ದ್ವಾಪರ ಯುಗ ಕೃತ, ತ್ರೇತಾಯುಗದಲ್ಲಿ ರಾಮ, ಅದೇ ದ್ವಾಪರ ಯುಗದಲ್ಲಿ ಕೃಷ್ಣ ಹುಡ್ತಾರೆ. ದ್ವಾಪರ ಯುಗದಲ್ಲೇ ಗುರುಕುಲದಲ್ಲಿ ಮಕ್ಕಳಿಗೆ ಒಳ್ಳೆ ಶುದ್ಧವಾದ ಮನಸ್ಸು ಬರಬೇಕು, ಅಣ್ಣನ ಮೇಲೆ ತಮ್ಮ ದ್ವೇಷಿಸಬಾರ್ದು, ತಮ್ಮನ ಮೇಲೆ ಅಣ್ಣ ದ್ವೇಷಿಸಬಾರ್ದು, ದ್ವೇಷ ಅಸೂಯೆ ಮನಸ್ಸಿಂದ ಹೋಗ್ಬೇಕು, ಶುದ್ಧವಾದ ಆಲೋಚನೆಗಳು, ಒಳ್ಳೆ ಚಟಗಳು, ಒಳ್ಳೆಯವ್ರ ಸಹವಾಸ, ಒಳ್ಳೆ ಕೆಲಸವನ್ನು ಮಾಡಬೇಕು. ಆಗ ಮನೇಲಿ ಅಪ್ಪ ಅಮ್ಮಂದಿರಿಗೆ ಒಳ್ಳೆಯ ಹೆಸರು, ವಂಶಕ್ಕೆ ಒಳ್ಳೆಯ ಹೆಸರು, ಕೀರ್ತಿ ಬರ್ತದೆ. ಆ ಥರ ಮಾಡಬೇಕು.
ಹಾಗೆ ಏನು ಮಾಡಬೇಕು ಅಂತೇಳಿ ಆಗಿನ ಕಾಲ ಸಿಲಿಬಸ್ಸಲ್ಲೇ, ಆಗಿನ ಸ್ಕೂಲು ಸಿಲಿಬಸ್ಸಲ್ಲೇ ದ್ವಾಪರ ಯುಗದಲ್ಲಿ ರಾಮಂದು ಲಕ್ಷ್ಮಣಂದು ಸೇರಿಸ್ಬಿಟ್ಟಿದ್ರಂತೆ, ದಿನ ಹೇಳ್ಕೊಡ್ತಿದ್ರಂತೆ. ಈಗ ಅದನ್ನು ಹೇಳ್ಕೊಡೋರು ಯಾರಿದ್ದಾರೆ ಜಗತ್ತಿನಲ್ಲಿ? ಯಾರು ಹೇಳ್ಕೊಡಲ್ಲ. ಅದಕ್ಕೆ ತಾಯಿ ತಂದೆ ಆದವರು ಗಂಡು ಮಕ್ಕಳಿರೋ ಮನೆಯಲ್ಲಿ, ಮೊಮ್ಮಕ್ಕಳುಗಳಿರೋ ಮನೆಯಲ್ಲಿ ನಾನೀಗ ಹೇಳುವಂಥ ಮಂತ್ರವನ್ನು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅಣ್ಣ ತಮ್ಮಂದ್ರಲ್ಲಿ ಗಲಾಟೆ ಆಗಲ್ಲ, ಅಣ್ಣ ತಮ್ಮಂದ್ರ ದ್ವೇಷ ಅಸೂಯೆ ಆಗೋದಿಲ್ಲ, ಬಾಂಧವ್ಯ ಬಿರುಕು ಬೀಳೋದಿಲ್ಲ. ಆಮೇಲೆ ಇವನು ಅವನ ಮೇಲೆ ಕೇಸ್ ಹಾಕೋದು, ಇವನ ಮೇಲೆ ಕೇಸ್ ಹಾಕೋದು, ಕೇಸ್ ಹಾಕಿ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಎಲ್ಲ ತಿರುಗಿ ಬರೋಷ್ಟರೊಳಗೆ ಆಯಸ್ಸೇ ಮುಗ್ದೋಗಿರುತ್ತೆ. ಈ ಥರದ್ದೆಲ್ಲ ಆಗಬಾರ್ದು. ಭಾಳ ಈ ಅಣ್ಣ ತಮ್ಮಂತಿರ ನೋಡಿ ಬದುಕಬೇಕು. ಈ ಥರ ಇದ್ದರೆ ಅಣ್ಣ ತಮ್ಮಂದ್ರೆ ಹಿಂಗೆ ಇರಬೇಕು ಅಂತ ಜನ ಸಮಾಜ ಹೊಗಳಬೇಕು. ಆ ಲೆವೆಲ್ಗೆ ವ್ಯಕ್ತಿತ್ವ ವಿಕಾಸ ಆಗಬೇಕು ಅನ್ನೋದಾಗಿದ್ದರೆ ತಂದೆ ತಾಯಿಗಳದ್ದು ಮುಖ್ಯ ಪಾತ್ರ ಇದೆ. ನನ್ನ ಹತ್ರ 500 ಕೋಟಿ ಆಸ್ತಿ ಇದೆ, ಒಂದು 50 ಎಕರೆ ಜಮೀನಿದೆ, ಕಮರ್ಷಿಯಲ್ ಬಿಲ್ಡಿಂಗ್ ಅಷ್ಟಿದೆ, ತಿಂಗಳಿಗೆ ನನಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುತ್ತೆ, ಚಿನ್ನ ವಜ್ರ ವೈಡೂರ್ಯಗಳು ಭಾಳಷ್ಟಿದೆ, ಬೇಕಾದಷ್ಟು ಕಾರಿದೆ, ಸೈಟು ಮನೆಯೆಲ್ಲ ಇದೆ, ಆದರೆ ಉಳಿಸ್ಕೊಂಡು ಹೋಗೋಂಥ ಮಕ್ಕಳೇ ನಿಮಗಿಲ್ಲ. ಅವನು ಕುಡುಕ, ಇವನು ಕುಡುಕ, ಅವನು ದೊಡ್ಡ ರೌಡಿ, ಇವನು ದೊಡ್ಡ ರೌಡಿ, ಇವರಿಬ್ಬರು ಎಲ್ಲ ಏನು ಇಷ್ಟೆಲ್ಲ ಆಸ್ತಿ ಮಾಡಿ ಮಕ್ಕಳು ಉಳಿಸ್ಕೊಳ್ಳೋಂಥ ಸಂಸ್ಕಾರನೇ ಕೊಟ್ಟಿಲ್ಲ. ಆ ವ್ಯಕ್ತಿತ್ವನೇ ಇಲ್ವಲ್ಲ, ಆ ಗುಣ ನಡವಳಿಕೆಯೇ ಇಲ್ಲ ನಿಮ್ಮ ಮಕ್ಕಳಲ್ಲಿ. ಏನೇನಕ್ಕೆ ಆಸ್ತಿ ಮಾಡ್ತೀರಿ ನೀವು? ಯಾವ ಪುರುಷಾರ್ಥಕ್ಕೋಸ್ಕರ ಆಸ್ತಿ ಮಾಡ್ಬೇಕು ನಾವು? ಉಳಿಸ್ಕೊಳೋ ಯೋಗ್ಯತೆ ಇಲ್ದವ್ರ ಮಕ್ಕಳಿಗೆ. ಅವನಿಗೆ ಆಲೆ 2 ಸಲ ಊರವ್ರ ಜೊತೆಲ್ಲ ಮಲಗಿ ಬರ್ತಾನೆ, ಕುಡಿಯೋದು ಸೇದೋದು ಎಲ್ಲ ಇದೆ ಅವನಿಗೆ, ಎಲ್ಲ ದುಶ್ಚಟಗಳು, ಕೆಟ್ಟ ಸವಾಸ, ಕೆಟ್ಟ ಕೆಲಸನೇ ಮಾಡೋನಿಗೆ ಕೋಟಿಗಟ್ಟಲೆ ಆಸ್ತಿ ಯಾಕೆ ಇಟ್ಟಿರ್ತೀರಿ ನೀವು? ಎಲ್ಲ ಕಳೆದು ಬಿಡ್ತಾನೆ. ಅವ್ನು ಯಾವನೋ ಪಾಪ ದೊಡ್ಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದ, ಅದ್ಯಾವುದೋ ಮೊಬೈಲೆಲ್ಲ ಎಲ್ಲೋ ಬೆಟ್ ಕಟ್ತಾರಂತೆ, ಕುದುರೆ ರೇಸ್ ಅಂತ ಎಲ್ಲ ಮಾಡಿ ಕರೆಕ್ಟಾಗಿ 6 ಕೋಟಿ ರೂಪಾಯಿ ಲಾಸ್ ಮಾಡಿದ್ದಾನೆ. 6 ಕೋಟಿ ರೂಪಾಯಿ ಲಾಸ್. ಬ್ಯಾಂಕ್ನವ್ರು ಬಂದು ಸೀಸ್ ಮಾಡೋಕ್ಕೆ ಬಂದಿದ್ದರು. ನನಗೇನಾದ್ರು ಒಂದು ಹೆಲ್ಪ್ ಮಾಡಿ ಮಂತ್ರತಂತ್ರ ಹೇಳಿಂದ ಬಂದಿದ್ದ, ಎಲ್ಲ ಆದಮೇಲೆ ಬಂದಿದ್ದಾರೆ. ಈ ಥರ ಮಕ್ಕಳಿಗೆ ನಾವು ಕೊಡೋದ್ರಿಂದ ಏನು ಲಾಭ ಆಸ್ತಿ? ಅದರಿಂದ ಅವ್ರನ್ನೇ ಆಸ್ತಿವಂತಾಗಿ ಮಾಡಬೇಕು. ನಾವು ಆಸ್ತಿ ಮಾಡೋಕ್ಕೆ ಹೋಗಬಾರ್ದು ಮಕ್ಕಳಿಗೆ, ಮಕ್ಕಳನ್ನೇ ಆಸ್ತಿವಂತರ ಮಾಡಬೇಕು. ಅಂಥ ವ್ಯಕ್ತಿತ್ವ ತುಂಬಬೇಕು ತಂದೆ ತಾಯಿಗಳು ಇವತ್ತು ದಿವಸ. ಅದರಿಂದ ಹೆಬ್ಬೆಟ್ಟು ಹೊತ್ತಿದ್ರೂ ಪರವಾಗಿಲ್ಲ, ಒಳ್ಳೆ ವ್ಯಕ್ತಿತ್ವ ಇರಬೇಕು. ನಿಮ್ಮ ಮಕ್ಕಳು ಸತ್ತೋದ್ರು ಅವ್ರ ಹೆಸರು ಅಮರವಾಗಿರಬೇಕು, ಚಿರಂಜೀವಿ ಆಗಿರಬೇಕು. ರಾಮ ಇಲ್ಲ, ಕೃಷ್ಣನ ಬಟ್ ಇವತ್ತು ಅವ್ರ ಹೆಸರು ಹೇಳ್ತೀವಿ ನಾವು. ಹಾಗೆ ನಮ್ಮ ಮಕ್ಕಳು ಇಡೀ ಜಗತ್ತಿನಲ್ಲೇ ಅವ್ರ ಹೆಸರು ಹೇಳಬೇಕು, ಅವ್ರನ್ನ ಫೋಟೋಕ್ಕೆ ಪೂಜೆ ಮಾಡಬೇಕು, ಅವರಂತೆ ಬದುಕಬೇಕು ಅಂತ ಜನ ಅಂದ್ಕೋಬೇಕು. ಅಂದರೆ ತಂದೆ ತಾಯಿಗಳು ಈಗಿಂದ ಅವ್ರಿಗೆ ಸಂಸ್ಕಾರ ಕೊಡಬೇಕು, ಯಾವುದು ಆ ವ್ಯಕ್ತಿತ್ವನ. ಅದಕ್ಕೋಸ್ಕರ ಅಗಸ್ತ್ಯ ಋಷಿಗಳು ಏನು ಹೇಳ್ತಾರೆ ಅಂದರೆ, ನೀವು ನಿಮ್ಮ ಮಕ್ಕಳಿಗೆ ಒಂದು ಹರಳೆಣ್ಣೆ ತಲೆಗೆ ಹಾಕೋ ಎಣ್ಣೆ ಅದನ್ನು ತೊಗೋಬೇಕಂತೆ. ತಂತ್ರ ಇದು, ತೈಲ ತಂತ್ರ. ಹರಳೆಣ್ಣೆ ಶನಿಗ್ರಹ, ಹರಳೆಣ್ಣೆ ತಲೆಗೆ ಹಾಕ್ತೀವಲ್ಲ, ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತಾವೆ, ಆ ಎಣ್ಣೆ ಔಡ್ಲೆಣ್ಣೆ ಅಂತಾರೆ. ಆ ಹರಳೆಣ್ಣೆಯನ್ನು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಕೈಲಿಟ್ಕೊಂಡು ಜಪ ಮಾಡಬೇಕು. ಓಂ ರಾಮ್ ರಾಮಾಯ ನಮಃ, ರಾಮನಂತ ಪರಮಪುರುಷತ್ವ ಬರಲಿ. ಹುಂ ಜಾನಕಿ ವಲ್ಲಭಾಯ ನಮಃ, ಹುಂ ಜಾನಕಿ ವಲ್ಲಭಾಯ ನಮಃ. ಲಂ ಲಕ್ಷ್ಮಣಾಯ ನಮಃ, ರಾಮ ಲಕ್ಷ್ಮಣರ ಥರ ನಮ್ಮ ಮಕ್ಕಳಲ್ಲಿ ವ್ಯಕ್ತಿತ್ವ ಬರಲಿ. ಇವತ್ತು ರಾಮ ಮಂದಿರ ಆಯಿತು, ರಾಮನ ಪೂಜೆ ಮಾಡ್ತೀವಿ, ಲಕ್ಷ್ಮಣ ಸ್ಮರಿಸ್ತೀವಿ. ನಮ್ಮ ಮಕ್ಕಳನ್ನ ಯಾರು ಪೂಜೆ ಮಾಡಿ ಸ್ಮರಿಸ್ತಾರೆ? ಅಂಥ ವ್ಯಕ್ತಿತ್ವ ನಾವು ಕೊಟ್ಟಿಲ್ಲ, ಅಂಥ ಸಂಸ್ಕಾರದಲ್ಲಿ ನಾವು ಬೆಳೆಸಿಲ್ಲ. ನಾವು ಆಸ್ತಿ ಮಾಡಿದ್ವಿ ಜೋರಾಗಿ. ಆದ್ದರಿಂದ ಓಂ ರಾಮ್ ರಾಮಾಯ ನಮಃ, ಓಂ ಹುಂ ಜಾನಕಿ ವಲ್ಲಭಾಯ ನಮಃ, ಓಂ ಲಂ ಲಕ್ಷ್ಮಣಾಯ ನಮಃ. ರಾಮ್ ಹುಂ ಲಂ ಈ ಬೀಜಾಕ್ಷರದಿಂದ ಆ ವ್ಯಕ್ತಿತ್ವ ಇರೋವಂಥದ್ದು. ಈಗ ದೇಹ ಇಲ್ಲ, ರಾಮನ ದೇಹ ಇಲ್ಲ, ಲಕ್ಷ್ಮಣನ ದೇಹ ಇಲ್ಲ, ಬಟ್ ಆ ವ್ಯಕ್ತಿತ್ವದ ಗುರುತು ಇದೆ. ಅದಕ್ಕೆ ಓಂ ರಾಮ್ ರಾಮಾಯ ನಮಃ, ಓಂ ಹುಂ ಜಾನಕಿ ವಲ್ಲಭಾಯ ನಮಃ, ಓಂ ಲಂ ಲಕ್ಷ್ಮಣಾಯ ನಮಃ, ಓಂ ರಾಮ್ ರಾಮಾಯ ನಮಃ, ಓಂ ಹುಂ ಜಾನಕಿ ವಲ್ಲಭಾಯ ನಮಃ, ಓಂ ಲಂ ಲಕ್ಷ್ಮಣಾಯ ನಮಃ. ಈ ಮಂತ್ರದಿಂದ ಹರಳೆಣ್ಣೆಯನ್ನು ಅಭಿಮಂತ್ರಿಸ್ಬೇಕು. ಅದಕ್ಕೆ ಎಣ್ಣೆಗೆ ಎನರ್ಜೈಸ್ ಮಾಡಬೇಕು. ಎಣ್ಣೆಲಿರ್ತಕ್ಕಂಥ ಮಾಲಿಕ್ಯೂಲ್ಸು, ಆ್ಯಟಮ್ಸು ಈ ಮಂತ್ರಶಕ್ತಿಯಿಂದ ಎನರ್ಜೈಸ್ ಆಗಿ ಸುಳ್ಳು ಹೇಳೋದು, ಕದಿಯೋ ಬುದ್ಧಿ, ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು, ಈ ಥರ ಹಲವಾರು ಕೆಟ್ಟ ಚಟಗಳು, ಕೆಟ್ಟ ಸಹವಾಸ, ಕೆಟ್ಟ ಕೆಲಸಗಳನ್ನು ಮಾಡುವಂಥ ಮಕ್ಕಳು ನಿಮ್ಮಲ್ಲಿ ಇತ್ತು ಅಂದರೆ ಇದನ್ನು ಮಂತ್ರ ಮುಖೇನ, ಮಂತ್ರ ಸೌಂಡ್ ಥೆರಪಿ, ತಂತ್ರ ಏನು ಟೆಕ್ನಾಲಜಿ ಯೂಸ್ ಮಾಡಿ, ತಂತ್ರ ಅಂದರೆ ಟೆಕ್ನಾಲಜಿ, ಏನು ತಂತ್ರ ಯೂಸ್ ಮಾಡ್ತಾನೆ? ಹರಳೆಣ್ಣೆಗೆ ಅಭಿಮಂತ್ರಸ. ಹರಳೆಣ್ಣೆ ಯಾಕೆ? ಶನಿಯೇ ಈ ಥರ ಕೊಡೋದು. ಶನಿ ದುಶ್ಚಟಕ್ಕೆ ಕಾರಕ, ಶನಿ ಶೂದ್ರ ಗ್ರಹ, ಶನಿ ಶೂದ್ರ ಗ್ರಹ. ಶೂದ್ರ ಏನು ಮಾಡ್ತಾರೋ ಅದೆಲ್ಲ ಮಾಡಿಸ್ತಾನೆ. ಆದ್ದರಿಂದ ಬಾರು, ರೆಸ್ಟೋರೆಂಟು, ಕುಡಿಯೋದು, ಸೆಕ್ಸು, ಬಾಂಬ್ ಬಿಡೋದು, ಏನೇನು ಕೆಟ್ಟ ಕೆಲಸ ಇದೆಯೋ ಅದೆಲ್ಲ ಇವ್ರು ಮಾಡಿಸ್ತಾರೆ.
ಅದರಿಂದ ಶನಿ ಶಾಂತಿ ಆಯಿತು. ಯಾವ ಮಂತ್ರದಿಂದ? ರಾಮ ಲಕ್ಷ್ಮಣ ಮಂತ್ರದಿಂದ. ಏನು? ಆ ಎಣ್ಣೆಯಲ್ಲಿರೋ ಮಾಲಿಕ್ಯೂಲ್ಸು, ಆ್ಯಟಮ್ಸ್ ಎಲ್ಲ ಮಂತ್ರ ಥೆರಪಿಯಿಂದ, ಮಂತ್ರಶಕ್ತಿಯಿಂದ ಅಭಿಮಂತ್ರಿಸಿ, ಹೇಗೆ ಗಾಳಿಲಿ ಬೀಸುವಾಗ ನೀರು ಶಬ್ದ ಮಾಡುತ್ತೋ ಹಾಗೆ ಮಂತ್ರಶಕ್ತಿಯಿಂದ ಬರೋ ಶಬ್ದದಿಂದ ಎಣ್ಣೆ ಒಳಗಡೆ ಶುದ್ಧೀಕರಣ ಆಗ್ತಾ ಹೋಗುತ್ತಂತೆ. ಇದನ್ನೆಲ್ಲ ಅಭಿಮಂತ್ರಿಸ್ಬೇಕು. ಇದನ್ನು ಒಂದು ಎಣ್ಣೆ ಬಾಟ್ಲಲ್ಲಿ, ಗಾಜಿನ ಬಾಟ್ಲು ಅಥವಾ ಗಾಜಿನ ಬೌಲ್ ಇರ್ತದೆ, ಸ್ಟೀಲು ಇತ್ತಾಳೆ ಬೆಳ್ಳಿಲಲ್ಲ, ಗಾಜಿನ ಬೌಲ್ ಇರುತ್ತೆ, ಅದರಲ್ಲಿ ಎಣ್ಣೆ ಹಾಕಿ ಅಭಿಮಂತ್ರಿಸ್ಬೇಕು. ಓಂ ರಾಮ್ ರಾಮಾಯ ನಮಃ, ಓಂ ಹುಂ ಜಾನಕಿ ವಲ್ಲಭಾಯ ನಮಃ, ಓಂ ಲಂ ಲಕ್ಷ್ಮಣಾಯ ನಮಃ. ಈ 3 ಮಂತ್ರದ ಅಭಿಮಂತ್ರಿಸಿದ ಎಣ್ಣೆ ಇದೆಯಲ್ಲ, ತೈಲ, ಅದನ್ನು ನಿಮ್ಮ ಮಕ್ಕಳಿಗೆ ತಲೆಗೆ, ಶರೀರಕ್ಕೆಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಎಣ್ಣೆಯಲ್ಲಿ, ಇದಕ್ಕೆ ಅಭ್ಯಂಜನ ಸ್ನಾನ ಅಂತಾರೆ. ವೇದ ಮಂತ್ರದಿಂದ, ಮೂಲ ಮಂತ್ರದಿಂದ, ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸಿದ ತೈಲದಿಂದ ಹಚ್ಚಬೇಕು. ಇದು ನಾವು ಯಾರಿಗೆ ಮಾಡ್ತೀವಿ ಅಂದರೆ ದೇವತೆಗಳಿಗೆ ಮಾಡ್ತೀವಿ ಅಷ್ಟೇ, ಮನುಷ್ಯರು ಮಾಡಲ್ಲ. ಮಂತ್ರ ಹೇಳ್ಕೊಂಡು ನಾವು ದೇವರಿಗೆ ವಿಗ್ರಹಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಿ. ಇದನ್ನ ಯಾಕೆ ಮನುಷ್ಯರು ಮಾಡ್ತಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ, ಗೊತ್ತಿಲ್ಲ. ಅದರಿಂದ ಇವತ್ತು ನಾನು ತಿಳಿಸಿದ್ದೀನಿ. ಇದನ್ನೆಲ್ಲ ನಿಮ್ಮ ಗಂಡು ಮಕ್ಕಳಿಗೆ, ಯಾರೇ ಆಗಲಿ ಮನೆ ಗಂಡು ಮಕ್ಕಳುಗಳಿಗೆ ಇದನ್ನು ಹಚ್ಚಿದಾಗ ರಾಮನಂಥ ಬುದ್ಧಿ, ಲಕ್ಷ್ಮಣಂಥ ಬುದ್ಧಿ ಬಂದು ನಿಮ್ಮ ಮಕ್ಕಳು ಜಗತ್ತು ವಿಖ್ಯಾತ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಥ್ರೂ ತೈಲ ಥೆರಪಿ, ಆಯಿಲ್ ಥೆರಪಿ. ಇದು ನೋಡಿ ಹೆಂಗೆ ಹೇಳಿದ್ದಾರೆ ಅಗಸ್ತ್ಯ ಋಷಿಗಳು, ಎಂತಿಂಥದನ್ನು ನಾವು ಮಾಡ್ಬೋದು ಅಂತೇಳಿ. ಇದು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಅಣ್ಣ ತಮ್ಮದಿರೋ ಮನಸ್ತಾಪ, ಅಣ್ಣ ತಮ್ಮದಿರೋ ದ್ವೇಷ, ಅಸೂಯೆಗಳೆಲ್ಲ ದೂರ ಆಗಿ ಸಹಬಾಳ್ವೆ, ಸಂಪರ್ಕ, ಸಹಯೋಗದಿಂದ ಬದುಕ್ತಾರೆ ಅನ್ನೋದನ್ನು ಅಗಸ್ತ್ಯ ಋಷಿಗಳು ಹೇಳ್ತಾರೆ. ಇದ್ರ ಬಗ್ಗೆ ಭಾಳ ವಿಶೇಷವಾದಂಥದ್ದು. ಇದನ್ನು ಮಾಡಿ ಅಂತ ಹೇಳ್ತಾ, ವೀಕ್ಷಕರು ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 22 ಮತ್ತು 23ನೇ ತಾರೀಕು, 22 ಶನಿವಾರ, 23 ಭಾನುವಾರ, ಈ 2 ದಿನ ನಾನು ನರಸಿಂಹಕ್ರಿಯೆ ಅನ್ನೋ ಒಂದು ಹೊಸ ವಿದ್ಯೆ, ಜಗತ್ತಿನಲ್ಲೇ ಒಂದು ವಿಶೇಷವಾದಂಥ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ನರಸಿಂಹಕ್ರಿಯೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಯಾವಾಗಾದ್ರೂ ಟೈಮ್ ಸಿಕ್ಕ ತಕ್ಷಣ 10 ನಿಮಿಷ ಇಂಥ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡೋವಂಥದ್ದು. ವಾಕಿಂಗು, ಜಾಗಿಂಗು, ಜಿಮ್ ಅಂತೆ, ಯೋಗ ಅಂತೆ, ಏರೋಬಿಕ್ಸ್ ಅಂತೆ ಯಾವುದು ಮಾಡೋಕ್ಕಾಗಿಲ್ಲ ಅಂದ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ದಿನ ನಿಮ್ಗೆ ಸಮಯ ಸಿಕ್ತಾಗ ಮಾಡುವಂಥ ಒಂದು ವಿಶೇಷವಾದಂಥ ಕ್ರಿಯೆ, ದೈವ ಕ್ರಿಯೆ ನರಸಿಂಹಕ್ರಿಯೆ. ಇದು ಮಾಡೋದ್ರಿಂದ ಏನು ಲಾಭ, ಕಲಿಯೋದ್ರಿಂದ ಏನು ಲಾಭ? ಬ್ರೈನಲ್ಲಿ ರಕ್ತ ಹೆಪ್ಪುಕಟ್ಟಿದ್ರೆ, ರಕ್ತ ಲೀಕೇಜ್ ಆಗ್ತಿದ್ರೆ, ಬ್ರೈನ್ಗೆ ರಕ್ತ ಮತ್ತು ಆಕ್ಸಿಜನ್ ಎರಡೂ ಸರಿಯಾಗಿ ಸಪ್ಲೈ ಆಗ್ತಿಲ್ಲ ಅಂದರೆ, ಬ್ರೈನಲ್ಲಿ ಏನಾದ್ರು ಬಿರುಕು ಬಿಟ್ಕೊಂಡಿದ್ರೆ, ಡ್ಯಾಮೇಜ್ ಆಗಿದ್ದರೆ, ಇದೆಲ್ಲ ಸರಿಪಡಿಸುತ್ತೆ ಈ ನರಸಿಂಹಕ್ರಿಯೆ. ಬ್ರೈನಲ್ಲಿ ಕ್ಷಯರೋಗ, ಬ್ರೈನ್ ಟ್ಯೂಮರ್ ಅಂತಾರೆ. ಎಪಿಲೆಪ್ಸಿ, ಪಿಟ್ಸ್ ರೋಗ, ಪಿಟ್ಸ್ ಬರೋದು ಬ್ರೈನಿಂದ, ಲಕ್ವಾ ಬರೋದು ಬ್ರೈನಿಂದ, ಅರಳು ಮರಳು, ಡೆಮೆನ್ಷಿಯಾ, ಪಾರ್ಕಿನ್ಸನ್, ಕೈ ಅಲ್ಲಾಡಿಸೋದು, ಈ ಥರ ಕೈ ಕತ್ತಲಿಂಗ್ ಅಲ್ಲಾಡಿದ್ದು ಪಾರ್ಕಿನ್ಸನ್ ರೋಗ, ಇದೆಲ್ಲ ಬರೋದು ಬ್ರೈನಿಂದ. ಬ್ರೈನಲ್ಲಿ ಬೈಪೋಲರ್ ಡಿಸಾರ್ಡರ್ಸ್ ಬೇಕಾದಷ್ಟಿದೆ. ಸ್ಕಿಜೋಫರ್ನಿಯಾ, ಅಲ್ಝಿಮೀರಿಯಾ, ಹಿಸ್ಟೀರಿಯಾ, ಮತ್ತು ಈ ಆಕ್ಸೈಟಿ ಡಿಸಾರ್ಡರ್ಸು, ಫೋಬಿಯಾ, ಹಲವಾರು ಜಗತ್ತಲ್ಲಿ ಎಂತೆಂಥ ಮಾನಸಿಕ ಕಾಯಿಲೆಗಳಿದೆಯೋ ಅದನ್ನೆಲ್ಲ ಗುಣಪಡಿಸ್ಬೋದು ಒಂದು ವಾರದಲ್ಲಿ ನರಸಿಂಹಕ್ರಿಯೆಯಿಂದ. ತಲೆಯಲ್ಲಿ ಬೇಕಾದಷ್ಟು ನೋವಿದೆ, ತಲೆನೋವು 21 ವೆರೈಟಿ ತಲೆನೋವುಗಳಿದೆ, ಅದರ ಒಂದು ವಾರದಲ್ಲಿ ಕ್ಯೂರ್ ಮಾಡ್ಬೋದು. ಆಪ್ತಮಾಲಜಿ ಪ್ರಾಬ್ಲಮ್ಮು, ಕಣ್ಣಿಗೆ ಸಂಬಂಧಪಟ್ಟಂಥ ದೋಷಗಳು ಏನೇ ಇದ್ದರೂ ಕ್ಯೂರ್ ಮಾಡ್ಬೋದು. ENT, ಕಿವಿ ಮೂಗು ಗಂಟ್ಲು ಏನೇ ದೋಷ ಇರಲಿ ಒಂದು ವಾರದಲ್ಲಿ ಕ್ಯೂರ್ ಮಾಡ್ಬೋದು. ಟಾನ್ಸಿಲ್ಸ್ ಅಂತೆ, ಥ್ರೋಟ್ ಕ್ಯಾನ್ಸರು, ತುಟಿ ಮೇಲೆಲ್ಲ ಬರೋದು ಹುಣ್ಣು, ಬಾಯಿ ದುರ್ವಾಸನೆ, ನಾಲ್ಗೆಲ್ ಹುಣ್ಣು, ಗಂಟಲಿ ಡೆಂಟಲ್ ಪ್ರಾಬ್ಲಮ್ಮು, ಹಲ್ಲಿಗೆ ಸಂಬಂಧಪಟ್ಟಂಥ ದೋಷಗಳು, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಲಂಗ್ಸಲ್ಲಿ ಕ್ಷಯರೋಗ, ಅಸ್ತಮಾ, ಡಸ್ಟ್ ಅಲರ್ಜಿ, ಕ್ಯಾನ್ಸರು, ಹೃದಯಕ್ಕೆ ಏನೇನು ಸಮಸ್ಯೆಗಳು ಎಂತಿದ್ದ ಕಾಲದೆಲ್ಲ ಕ್ಯೂರ್ ಮಾಡ್ಬೋದು ಒಂದು ವಾರದಲ್ಲಿ. ಹೊಟ್ಟೆಲಿರೋ ಸಮಸ್ಯೆಗಳು, ಹೊಟ್ಟೆಲಿರೋ ಕಲ್ಲು ಮಣ್ಣು ಏನೇನು ಇದೆಯೋ ಅದೆಲ್ಲ ತೆಗೆದಾಕತ್ತೆ. ದೊಡ್ಡ ಕರಳು, ಸಣ್ಣ ಕರಳಲ್ಲಿ ದೋಷ, ಜಾಂಡೀಸ್ ತೆಗೆಯುತ್ತೆ, ಲಿವರಲ್ಲಿರೋ ದೋಷ ಹೋಗುತ್ತೆ, ಕಿಡ್ನಿ ಮತ್ತು ಗಾಲ್ ಬ್ಯಾಡರ್ ಸ್ಟೋನ್ ತೆಗೆದಾಕತ್ತೆ ನರಸಿಂಹಕ್ರಿಯೆ ಒಂದು ವಾರ ಮಾಡಿಬಿಟ್ರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪಿಸ್ತೂಲ, ಫಿಶರು, ಪೈಲ್ಸ್ ಅನ್ನೋದು, ಮಲಬದ್ಧತೆ ಏನಿದೆಯೋ ಅದೆಲ್ಲ ಕ್ಯೂರ್ ಮಾಡ್ಬೋದು. ಮಂಡಿ ನೋವು, ತೊಡೆ ನೋವು, ಪಾದ ಅಂಗುಷ್ಟದಿಂದ ತಲೆವರೆಗೂ, ತಲೆಯಿಂದ ಪಾದವರೆಗಿರೋ ಪೇಯ್ನು, ಏನೇ ದೋಷನೂ ನರಸಿಂಹಕ್ರಿಯೆ ತೆಗೆಯುತ್ತೆ. ಚರ್ಮವ್ಯಾಧಿ ರೋಗ, ಮಾಟ ಮಂತ್ರ ತಂತ್ರ ಬಾಧೆಗಳು, ದುಷ್ಟಶಕ್ತಿ ಬಾಧೆಗಳನ್ನೆಲ್ಲ ಈ ನರಸಿಂಹಕ್ರಿಯೆ ಮಾಡ್ತಾ ಫ್ರೀ ಆಗಿಬಿಡ್ತದೆ. ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ, ಮಾತ್ರೆ ಇಲ್ಲ, ಕ್ಯಾಪ್ಸೂಲ್ ಇಲ್ಲ, ಆಪ್ರೇಷನ್ ಇಲ್ಲ, ಹಾಗೆ ಕ್ಯೂರ್ ಮಾಡ್ಕೊಳ್ಳೋದು. ಆ ವಿದ್ಯೆನ ನಾನು ಹೇಳ್ಕೊಡ್ತಾ ಇದ್ದೇನೆ. ಇದು ಒಂದಿನದ ವರ್ಕ್ಶಾಪ್. ಬೆಳಗ್ಗೆ 10 ಗಂಟೆ ಶುರುವಾದರೆ ಸಂಜೆ 7 ಗಂಟೆ ಮುಗಿದೋಗುತ್ತೆ. ಒಂದೇ ದಿನ ಬರಬೇಕು. ಇದನ್ನು ಜಗತ್ತಿನಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ವಿದ್ಯೆ
ಅದರಲ್ಲೂ ಡಯಾಬಿಟಿಸು ಬಿ ಪಿ ಗ್ಯಾಸ್ಟ್ರಿಕ್ ಇದನ್ನು ಮಾಡೋ ಒಂದು ವಾರದಲ್ಲೇ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಇದನ್ನು ಕಲಿಬೇಕು ಅನ್ನೋದಾಗಿದ್ದರೆ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, lakshmiSrinivas.narasimhakri ಅಂತ ಒಂದು ದೊಡ್ಡ ವೆಬ್ಸೈಟ್ ಲಿಂಕ್ ಬರ್ತಿದೆ. ಇದನ್ನು ಕಾಪಿ ಮಾಡ್ಕೊಳ್ಳಿ ಮೊಬೈಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಈ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಫಾರ್ಮ್ ಫಿಲ್ ಮಾಡೋಕ್ಕೆ ಕೇಳುತ್ತೆ. ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಇದರಲ್ಲಿ ಬರೋ ದುಡ್ಡು ಇದೆಯಲ್ಲ, ನೀವು ಕೊಡೋ ದುಡ್ಡು ಅದನ್ನು ಉಚಿತ ಅನಾಥ ಮಕ್ಕಳಿಗೆ ಆಶ್ರಮ ಮಾಡ್ತೀವಿ ಫ್ರೀಯಾಗಿ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲವನ್ನು ಮಾಡ್ತಾಯಿದ್ದೀವಿ. ನಮ್ಮ ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಆ ಕೊಡೋ ನಿಮ್ಮ ಒಂದು ಹಣ ಈ ಎಲ್ಲ ಸತ್ಕಾರ್ಯಗಳು ಉಪಯೋಗಿಸ್ತಾ ಇದ್ದೀವಿ. ನಾನು ಫ್ರೀಯಾಗಿ ಕೊಡಿ ಅಂತ ಕೇಳ್ತಾ ಇಲ್ಲ, ನಮ್ಮಿಂದ ವಿದ್ಯೆ ಕಲ್ತ್ಕೊಳ್ಳಿ. ಆ ಒಂದು ದುಡ್ಡು ಕೊಟ್ಟರೆ ಅದನ್ನು ದಾನವಾಗಿ ಸ್ವೀಕರಿಸಿ ನಾವು ಇದನ್ನು ದೇವಸ್ಥಾನದ ಅಭಿವೃದ್ಧಿಗೆ ನಮ್ಮ ಇತರ ಪ್ರಾಜೆಕ್ಟ್ಗೆ ಯೂಸ್ ಮಾಡ್ತೀವಿ. ಅದರಿಂದ ಯಾರು ಈ ಕಾಯಿಲೆ ಹೋಗಬೇಕು, ಕಾಯಿಲೆಯಿಂದ ಮುಕ್ತರಾಗಬೇಕು, ಮುಕ್ತಿ ಸಿಗಬೇಕು, ಈ ಕ್ರಿಯೆಯಲ್ಲಿ ವರ್ಕ್ಶಾಪಲ್ಲಿ 12 ಮಂತ್ರ ಇದೆ. ಅದು ನರಸಿಂಹರದು 12 ಮಂತ್ರಗಳನ್ನು ನಾವು ಉಪದೇಶ ಮಾಡ್ತೀವಿ. ಭಾಳ ವಿಶೇಷವಾದದ್ದು. ಪ್ರತಿ ತಿಂಗಳು ಒಂದೊಂದು ಮಂತ್ರ ನಮ್ಮನ್ನು ಕಾಪಾಡುತ್ತೆ. 12 ತಿಂಗಳು 12 ಮಂತ್ರ ನಮ್ಮ ರಕ್ಷಣೆ ಮಾಡುತ್ತೆ. ಅದನ್ನು ನಾವು ದೀಕ್ಷೆ ರೂಪದಲ್ಲಿ ಕೊಡ್ತಾಯಿದ್ದೀವಿ. ಕಲಿತು ರೋಗಮುಕ್ತರಾಗಬೇಕು, ಮೋಕ್ಷ ಪ್ರಾಪ್ತಿಯಾಗಬೇಕು ಅನ್ನೋದಾಗಿದ್ದರೆ ಈ ವೆಬ್ಸೈಟ್ ಕ್ಲಿಕ್ ಮಾಡಿ ಫಾರ್ಮ್ ಫಿಲ್ ಮಾಡಿ ಭರ್ತಿ ಮಾಡಿ. ನಿಮ್ಗೆ ಹೆಂಗೆ ಬರಬೇಕು ಹೇಗೆ ಬರಬೇಕು ಅಂತ ನಮ್ಮ ಆಫೀಸಿಂದ ನಿಮಗೆ ಮೆಸೇಜ್ ಬರುತ್ತೆ, ಇನ್ಫಾರ್ಮೇಷನ್ ಕಳಿಸ್ತಾರೆ. ಇದು ನಡೆಯೋದು 1 ದಿನದ ವರ್ಕ್ಶಾಪು 22-23 ತಾರೀಕು ಮೈಸೂರಿನಲ್ಲಿ. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು. ಅಲ್ಲೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೋಬೋದು. ಈ ವೆಬ್ಸೈಟಿಂದ lakshmisrinivas.in ಅಂತ ಏನು ತೋರಿಸ್ತೀವೋ ಅದರಿಂದಲೂ ಕೂಡ ನೀವು ನರಸಿಂಹಕರಿಗೆ ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.